ಲಕ್ಷ್ಮಿ ನಮ್ಮಮ್ಮ ನಿಂಗೆ 1 ಡಜನ್ ಬಾಳೆಹಣ್ಣು ತಿನ್ಸಿದ್ದೀನಿ. ನನಗೆ ಒಳ್ಳೆ ಲಾಭ ಕೊಡಮ್ಮ. ಯಾರು ಅಂತ ದಲ್ಲಾಳಿಗೆ ಕಾಣಿಸ್ತಾ ಇಲ್ಲೇ? ಯಾರನ್ನ ಗೊತ್ತಾಗಿರೋ ಇದ್ದಿದ್ರೆ ಚೆನ್ನಾಗಿರುತ್ತೆ. ಈ ಕಡೆ ಯಾರನವ್ರಾ? ಅಯ್ಯೋ, ಆ ಕಡೆ ಹೋದ್ರೆ ಹಸುನಾರು ನಿಂತ್ಕೊಂಡ್ಬಿಟ್ರೆ ಬೇಡ ಬೇಡ, ಯಾರಾದರೂ ಬಂದೇ ಬರ್ತಾರೆ. ಇವನು ರಘು ಅಲ್ಲ, ಇವನ್ಯಾಕೆ ಬನ್ನು ಸಂತಕ್ಕ? ರಘು ಪಟೇಲಪ್ಪನು. ಓ ಏನಯ್ಯ, ನೀನು ಬಂದ್ಬಿಟ್ಟಿದ್ಯಾ ದಲ್ಲಾಳ ವ್ಯಾಪಾರಕ್ಕ? ಅಲ್ಲ, ಸ್ಕೂಲ್ಗೆ ಹೋಗ್ದಿರ ಇದೇನು ಸಂತಕ್ಕೆ ಬಂದ್ಬಿಟ್ಟಿದ್ಯಾ? ಏನಿಲ್ಲ ಪಟೇಲಪ್ಪ, ನನ್ನ ಫ್ರೆಂಡ್ ಅವರು ಅವ್ರ ಅಮ್ಮಕ್ಕೇನೋ ಜಾಸ್ತಿ ಚೆನ್ನಾಗಿಲ್ಲ, ಅದಕ್ಕೆ ಈ ಹಸು ಹಂಗೆ ಮಾರ್ಕೊಡು, ನಮ್ಮ ಅಮ್ಮನಿಗೆ ಹಾಸ್ಪಿಟ್ಲಿಗೆ ದುಡ್ಡಿಲ್ಲ ಅಂತನ್ವ. ಸರಿನಪ್ಪ, ನಿನ್ಗಿನ ಹೆಚ್ಚಾದ್ದೇನು ಅಂತ ಹಸು ಹೊಡ್ಕೊಂಬನ್ನಿ. ನೀನು ಸಿಕ್ಕಿ ಒಳ್ಳೆ ಕೆಲಸ ಮಾಡ್ದೆ ನೋಡು. ಈ ಹಸು ಎಲ್ಲೋ ನೋಡ್ದಂಗದಲ್ಲ. ಅಯ್ಯ, ಒಂದೇ ಥರನೇ ಇರ್ತವೆ ಎಲ್ಲ ಹಸುಗಳು. ಇವಾಗ ನೋಡಿ ಎಷ್ಟೊಂದು ಹಸುಗಳು ಎಲ್ಲ ಒಂದೇ ಥರನೇ ಅವಲ್ಲ. ಇರ್ಬೋದು. ಟೈಮಿಲ್ಲ, ಬಿರಿಬಿರಿನ ವ್ಯಾಪಾರ ಮಾಡಂಗಿದ್ರೆ ಮಾಡ್ಬಿಡಪ್ಪ ಪಟೇಲಪ್ಪ. ನಾನು ಸ್ಕೂಲ್ಗೆ ಹೋಗ್ಬೇಕು, ಇನ್ನು ಹಾಸ್ಪಿಟ್ಲ್ ಹತ್ರಕ್ಕೆ ಬೇರೆ ಹೋಗ್ಬೇಕು. ಏನು ಹೇಳ್ತೀಯಪ್ಪ? ಏನು ಹೇಳೋರವರು? 75,000 ರೂಪಾಯಿ. ಸುಮ್ಮನೆ ಇರಯ್ಯ 75,000 ರೂಪಾಯಿ. 1-2-3 ಈತ ಆಗಿದ್ದಂಗದೆ, ಕೆಚ್ಚಲು ಬೇರೆ ಇಲ್ಲ. 75,000 ಆಗಲ್ಲಪ್ಪ. 75,000ಕ್ಕೆ ಆಗೋದೇ ಇಲ್ಲ. ಕೆಚ್ಚಲೇ ಇಲ್ಲ ತಗೊಂಡೋಗಿ. ಹಸು ಏನಂತ ಏಳ್ಗೆ ಹಸು ಏನಲ್ಲ. ಇಲ್ಲ ಆಗಲ್ಲ. ಯಾರ್ಕಂಡು ಬೇರೆಯವ್ರಿಗೆ ಮಾರ್ಕೋಗು. ಅಯ್ಯೋ, ಈ ಪಟೇಲಪ್ಪನ ಬಿಟ್ರೆ ಇನ್ಯಾರು? ಸರಪ್ಪ, ನೀನೇ ಒಂದು ರೇಟ್ ಹೇಳ್ಬಿಡು. ಯಾಕ ಸುಮ್ಮನೆ ನಾನು ಮಾತಾಡೋದು? ನೀನು 24 ಗಂಟೆ ಇದ್ರಾಗೆ ಮುನ್ಗಿ ತೇಲೋನು. ನೀನೇ ಒಂದು ರೇಟ್ ಹೇಳ್ಬಿಡು. ನೋಡಪ್ಪ, ನಾನು ಕಮ್ಮಿ ಹೇಳೋನು ಅಲ್ಲ, ಜಾಸ್ತಿ ಹೇಳೋನು ಅಲ್ಲ. ಒಂದು ಕರೆಕ್ಟಾದ ರೇಟ್ ಹೇಳ್ತೀನಿ. ಅದು ಕೊಡಂಗಿದ್ರೆ ಕೊಡು, ಇಲ್ಲ ಅಂದ್ರೆ ಯಾರ್ಕನ ಕುಟ್ಕ. ನಮ್ಮೂರು ಮನುಷ್ಯನು ಅಂತ ನಾನು ಹೇಳ್ತಾ ಇರೋದು. ಹಸು ಏನಂತ ಏಳ್ಗೆ ಆಗಿರೋ ಹಸುಗಳೆಲ್ಲ ನೋಡಿ, ಇಲ್ಲಿ ಅವೇ ಹಸುಗಳು ಹೆಂಗವೆ? ತಣ ಅಂತವೆ ಹಸುಗಳು. ಸರಿ ಹೇಳಪ್ಪ. 45,000 ರೂಪಾಯಿ ಕೊಡ್ತೀನಪ್ಪ, ಅಷ್ಟೇ. ಇಲ್ಲ ಬಿಡು, ಆಗಲ್ಲ ಬಿಡು. ನಾನು ಇನ್ನೊಂದು ದಿವಸ ಹೊಡ್ಕೊಂಡು ಹೋಗ್ತೀನಿ. ಅಲ್ಲ, ಅಲ್ಲಿಂದ ನಾನು ಹೊಡ್ಕೊಂಬಂದಿರೋದಕ್ಕನೇ ಬೇಡ, ಟಂಪಕ್ಕೆ ಬಾಡಿಗೆನ ಬೇಡ. ಅವ್ನು 5,000 ಕೇಳ್ತಾವನೆ. ನೋಡಪ್ಪ, ನಂಗೂ ಬೇಡ ನಿಂಗೂ ಬೇಡ. 50,000 ಕೊಡ್ತೀಯಾ? ಕೊಡು. ಇಲ್ಲ ಅಂತಂದ್ರೆ ಬಿಡು, ಅಷ್ಟೇ. ನಾನು ವಾಪಸ್ ಹೊಡ್ಕೊಂಡು ಹೋಗ್ತೀನಿ. ಏನು ಹಿಂಗೆ ಹೇಳ್ಬಿಟ್ಟೆ? ಸರಿ, ಹಿಂಗ ನಂಗೂ ಬೇಡ ನಿಂಗೂ ಬೇಡ, ಆಯ್ತಾ? ಸರಿ, ಏನು ಮಾಡೋಕ್ಕಾಗಲ್ಲ. ಅದು ಬೇರೆ ಪಾಪ, ಅವ್ರು ಯಾರೋ ಆಸ್ಪತ್ರೆಗೆ ಅವ್ರೆ ಅಂತ ಹೇಳ್ತಾ ಇದೀಯಾ? ಹಿಂದಪ್ಪ ನಿಸ್ಕೊಂಡು ಹೋಗು. ಅವ್ರಿಗೇನೋ ತೋರ್ಸೋಗಿ ಎಲ್ಲನೋ ಕೊಡಲಿ. ಒಳ್ಳೇದಾಗಲಿ, ಹೋಗು. ಹಸುವೇನೋ ಚೆನ್ನಾಗದೆ. ಒಂದು 15,000 ಲಾಭಕ್ಕೆ ಮಾರ್ಕೊಂತೀನಿ. ನೋಡೋಣ, ಪಟ್ಟಾಡ್ತೀನಿ. ಇನ್ನೂ ಚಿಕ್ಕದೇ ಹಸುವ, ನೋಡೋಣ, ರಷ್ಟು ಪಟ್ಟಾಡೋಣ. ಆದರೂ ಈ ಹಸುನ ಎಲ್ಲೋ ನೋಡಿದ್ದೀನಿ ಅಂತ ಜ್ಞಾಪಕ ಬರ್ತಾ ಇದೆ ನಂಗೆ. ಎಲ್ಲಿರ್ಬೋದು? ಆ ರಘು ಹೇಳ್ದಂಗೆ ಹಸುಗಳೆಲ್ಲ ಒಂದೇ ಥರ ಇತ್ತವ. ನನಗೇನೋ ನಮ್ಮೂರಾಗೆ ನೋಡಿದ ಜ್ಞಾಪಕ ಅನಿಸ್ತದೆ. ಎಲ್ಲೋ ನೋಡಿದ್ದೀನಿ ಹಸುನ, ಯಾಳಾದ್ದು ಜ್ಞಾಪಕನೇ ಬರ್ತಾಯಿಲ್ಲ. ಬಿಡು. ಏನೋ ಪಾಪ ಕಷ್ಟ ಕಾಲಕ್ಕೆ ಬಂದ ಹಸು ಮಾರವನೆ, ಎಲ್ಲ ನಾವು ಹೋಗ್ಕೊಂಡ್ಲಿ. ಒಂದು 65,000 ಮಾರ್ಕೊಬೇಕು ನಾನು. ನನಗೆ ಲಾಭ ಇಲ್ಲ ಅಂತಂದ್ರೆ ಆತದ? ಆದರೂ ಈ ಹಸುನ ಎಲ್ಲೋ ನೋಡಿರೋದೆ ಜ್ಞಾಪಕ. ಒಳ್ಳೆ ಕೆಲಸ. ಹೆಂಗೋ ಪಟೇಲಪ್ಪನ ಸಿಕ್ಕಿದ್ದು ನಂಗೆ ಒಳ್ಳೇದೇ ಆಯಿತು. ರಘು, ಇಲ್ಲಿದ್ದೀ ಅಂದರೆ ನಿಂಗೆ ಗಾಚಾರ ಬಿಸಾಕ್ತಾನೆ. ಫಸ್ಟ್ ಇಲ್ಲಿಂದ ಎಸ್ಕೇಪ್ ಆಗು. ಸರಸ್ವತಿ, ಅಯ್ಯೋ, ನಾನು ನೋಡು, ಅವಳ ಅಪ್ಪ ನೋಡ್ಕೊಂಬರಕ್ಕೆ ಹೋದ್ಲು. ಏನು ಮಾಡಬೇಕು? ನಂಗೆ ಒಂದು ದಿಕ್ಕೆ ತೋರಿಸ್ತಾ ಇಲ್ಲ. ನನ್ನ ಹಸು ಯಾರು ಇಟ್ಕೊಂಡೋದ್ರು, ಏನು ಕತೆನೋ? ನಂಗೆ ಆಧಾರವಾಗಿದ್ದಿದ್ದು ಅದೇ ಹಸು. ಏನಪ್ಪ ಮಾಡೋದು? ಯಾರನ್ನ ಕೇಳೋದು ನಾನು? ಏನೋ ಒಂದಷ್ಟು ಹಾಳಾಕೊಂಡು ಜೀವನ ಮಾಡ್ಕೊಂತ ಇದ್ನಿ ನೋಡಿ, ಅಂತ ಕೆಲಸ ಆಗೋಯ್ತು. ಯಾವನ್ ಇಟ್ಕೊಂಡೋದ್ನ? ಅವ್ನ ಮಕ್ಕ ಮುಚ್ಚೋಗ, ಅವನ ಎದುರು ಬಿತ್ತೋಗ, ಹೋಗ, ಅವ್ನಿಗೆ ಬರ್ಬಾದ್ರೋಗ ಬಂದು ಬದ್ಕೊಂಡು ಹೋಗ. ಯಾರನ್ನ ಕೇಳಲಿ ನಾನು? ಇಡೀ ಊರೇ ಒಂದು ಸುತ್ತಾಕಿದ್ದೀನಿ, ತ್ವಾಟಗಳೆಲ್ಲ ಸುತ್ತಿ ಕಾಲುಗಳೇ ಸೋತದ್ವು. ಆ ಗೊಡ್ಡಂತೂ ಸಿಕ್ಕೇ ಇಲ್ಲ. ಮುರಳಿ, ಅಯ್ಯೋ ಬಾನು, ಮುರಳಿ ಬೆಳಿಗ್ಗೆ ಹಸುನ ತ್ವಾಟದ ಹತ್ರ ಹಿಡ್ಕೊಂಡು ಹೋಗ್ತಾ ಇದ್ನಿ. ಶೀಲನು ಕುಡ್ಗಲ್ವ ಮನೆ ಹತ್ರವೇ, ಎತ್ಕೊಂಬರೋಣ ತಡಿ ಅಂತ ಅಂದ್ಬಿಟ್ಟು ಬಂದೆ. ಹಸುನೇ ಪತ್ತೆ ಇಲ್ಲ ಮುರಳಿ. ಬಾನು, ತ್ವಾಟ ಎಲ್ಲ ಹುಡುಕಿದ್ದೀನಿ, ಊರೆಲ್ಲ ಹುಡುಕಿದ್ದೀನಿ, ಹಸುನೇ ಪತ್ತೆ ಇಲ್ಲ. ಹುಡುಗಿ ಸಾಗೋಗೈತು. ಯಾರು ಹಿಡ್ಕೊಂಡು ಹೋಗ್ಬಿಟ್ರೋ ಏನೋ? ಅದೊಂದೇ ನಂಗೆ ಆಧಾರವಾಗಿದ್ದಿತ್ತು ಬಾನು. ಮನ್ಸಿಗೆ ಬಲೆ ಬೇಜಾರಾಗ್ತದ್ಲೇ. ಅದೇ ನಿಜವಾಗಿ ಹೇಳ್ತಾ ಇದ್ದೀಯ? ಹಸು ಯಾರೋ ಇಟ್ಕೊಂಡು ಹೊರಟೋಗೋರ? ಹೂನಪ್ಪ ಮುರಳಿ, ಯಾರೋ ಇಟ್ಕೊಂಡು ಹೊರಟೋಗೋರೆ. ನಾನು ಅವಳು ಸಂಧ್ಯಾ ನಾನು ಕುತ್ಕೊಂಡಿರ್ತವೆ ಅಲ್ಲಿ ಬಿಡರಿ. ಎಷ್ಟು ಬೇಕೋ ಅಷ್ಟು ಮೇದ್ಬಿಟ್ಟು ಬಂದು ನಮ್ಮ ಹತ್ರ ಬಂದು ಮಲ್ಕೊಳ್ಳೋದು, ಓಡಾಡೋದು ಎಲ್ಲ ಮಾಡೋದು. ಅದಷ್ಟು ಕತೆ ಹೋಗಿದ್ದಿದ್ರೆ ಮನೆ ಹತ್ರಕ್ಕೆ ಬಂದ್ಬಿಡೋತಪ್ಪ. ಯಾರೋ ಹಿಡ್ಕೊಂಡು ಹೊರಟೋಗ್ಬಿಟ್ಟವ್ರೆ ಕಳ್ಳರು. ಏನು ಮಾಡ್ಬೇಕಂತ ದಿಕ್ಕೆ ತೋರಿಸ್ತಾ ಇಲ್ಲ ನಂಗ. ಏನಪ್ಪ ಮಾಡೋದು? ಯಾರು ಹಿಡ್ಕೊಂಡು ಹೋಗೋರಂತ ಪತ್ತೆ ಹಚ್ಚಬೇಕಾ ನಾವು? ಪತ್ತೆ ಹಚ್ಚಬೇಕು. ಅದು ಯಾರು ಹಿಡ್ಕೊಂಡು ಹೋಗೋರು ಅಂತ. ಅಜ್ಜಿ, ನೀನು ಹಸು ಹಿಡ್ಕೊಂಡು ಹೋದಾಗ ಯಾರಿದ್ರಲ್ಲೇ?
ಯಾರು ಸಿಕ್ಕಿದ್ರು ನಿಂಗೆ? ಯಾರನ್ನ ಸಿಕ್ಕಿದ್ರ? ಯಾರನ್ನ ಮಾತಾಡ್ಸಿದ್ರ ನೀನೇನಾ? ಯಾರು ಇಲ್ಲಪ್ಪ, ನಿಮ್ಮ ಅತ್ತೆ ಸರಸ್ವತಿ ಒಬ್ಳಿದ್ಲಷ್ಟೇ. ಅವಳೊಬ್ಳೆ ಸಿಕ್ಕಿದ್ದು ನಂಗೆ. ದೇವಸ್ಥಾನಕ್ಕೆ ಬರ್ತಾ ಇದ್ಲು, ಸಿಕ್ಕಿದ್ಲು ಅಷ್ಟೇ. ಅಷ್ಟು ಬಿಟ್ರೆ ಇನ್ಯಾರೂ ಇರಲಿಲ್ಲ. ಓ, ಸರಸ್ವತಿ ಅತ್ತೆ ಒಬ್ಳೇನ ಇದ್ದಿದ್ದು? ಊನಪ್ಪ, ಅವಳು ಬಿಟ್ರೆ ಇನ್ಯಾರೂ ಇರಲಿಲ್ಲ. ಅದು ಹಸು ಅಲ್ಲಿ ಬಿಟ್ಬಿಟ್ಟು ಹೋದಾಗ ಅವಳು ಇರಲಿಲ್ಲ, ಹುಡ್ಕೋವಾಗ ಅವಳು ಬಂದ್ಲು. ಅದೇ ನೀನೇನು ದಿಗಿಲ್ ಬಿಡ್ಬೇಡ. ನಿನ್ನ ಹಸುನ ಹುಡ್ಕೊಂಬಂದ್ಕೊಡೋ ಜವಾಬ್ದಾರಿ ನಮ್ದು, ಆಯ್ತಾ? ನೀನು ದಿಗಿಲ್ ಬಿಡ್ಬೇಡ. ಒಂದೆರಡು ದಿವಸ ನಮ್ಗೆ ಟೈಮ್ ಕೊಡು, ನಾವು ಹುಡ್ಕೊಂಬರ್ತೀರಿ. ನಮ್ಮ ಸರಸ್ವತಿ ಅತ್ತೆ ಮನೆಗೆ ಅವಳ? ಇಲ್ಲ, ನಿಮ್ಮ ತಾತನ ಚೆನ್ನಾಗಿಲ್ಲಲ್ಲ, ಅವಳು ಆಸ್ಪತ್ರೆಗೆ ಹೋಗೋಳೆ. ಅದೇ ನೀನು ಅಲ್ಬೇಡ, ಸುಮ್ಮನೆ ಹಸುನ ನಾವು ಹುಡ್ಕೊಂಬಂದು ಕೊಡ್ತೀನಿ ನಿಂಗೆ. ಅದೆಲ್ಲ ಇರಲಿ, ಹುಡ್ಕೊಂಬಂದು ಕೊಡ್ತೀರಿ. ನೀನು ಭಯ ಪಡಬೇಡ, ಸುಮ್ಮನೆ. ಯಾರು ಇಟ್ಕೊಂಡೋದ್ರು? ಇಂದ ಗಂಟೆ ಇಟ್ಕೊಂಡಿರ್ತಾರೆ ನಮ್ಮಳ್ಳೆ. ಇಷ್ಟೊತ್ತಿಗೆ ಯಾವಾಗ ಮಾರಕ್ಕೆ ಬಿಟ್ಟಿರ್ತಾರೆ ನನ್ನ ಹಸುನ. ನಮ್ಮನೆ ಲಕ್ಷ್ಮಿ ತಂಗಿತ್ತಪ್ಪ, ಇಂದ ಗಂಟೆ ಇಟ್ಕೊಂಡಿರ್ತಾರೆ. ನಾವು ಬೆಳಗ್ಗೆ ಕಳೆದೋಗಿರೋದು ಇವಾಗ 4 ಗಂಟೆ ಆತ ಬತ್ತಾದೆ. ಇನ್ನು ಇಟ್ಕೊಂಡಿರ್ತಾರೆ, ಮಾರ್ಕೊಂಡ್ಬಿಟ್ಟು ಬಾಯಿಗೆ ಹಾಕೊಂಡ್ಬಿಟ್ಟಿರ್ತಾರೆ. ಅಯ್ಯೋ ಅಜ್ಜಿ, ಅಳ್ಬೇಡ, ಸುಮ್ಮನೆ ರಜ್ಜಿ. ಯಾಕೆ ಹೇಳ್ತಾ ಇದೆಯಾ? ನಂಗೆ ಬೇಜಾರಾಗ್ತದೆ ನೀನು ಹೇಳ್ತಾ ಇರೋದು ನೋಡಿದ್ರೆ. ನಾವು ಹುಡ್ಕೊಡ್ತೀವಿ, ಸುಮ್ಮನೆ ಇರುವ. ಬನ ಏನೋ ಮಾಡೋದು? ನಮ್ಮ ಸರಸ್ವತಿ ಅತ್ತೆ ಬರಲಿ ಈಗ. ನಮ್ಮ ಸರಸ್ವತಿ ಅತ್ತೆ ಹತ್ರ ಮಾತಾಡ್ಬಿಟ್ಟು ಆಮೇಲೆ ಹೇಳ್ತೀನಿ ಅಂತ. ಬಾ ಅಲ್ಲಿ. ಎಲ್ಲತ್ತೀನಿ ನಾ ಹಸುನ್ ಬಿಟ್ಟು ಇದ್ದ? ಮುಂಚೆ ಬರ್ತೈತ್ರಪ್ಪ. ಬರ, ಮುಂಚೆ ಮರ್ತಕ್ಕೆ ಹೋಗೋಣ. ಬಾ, ಹೇಳ್ತೀನಿ ಬಾ ನಿಂಕ. ಅದೇ ದಿಗಬೇಡ, ಸುಮ್ಮನೆ ಇರು ನೀನು. ಸುಮ್ಮನೆ ಎಲ್ಲಾದ್ರೂ ಹಸು ನಾವು ಹಿಡ್ಕೊಂಬರ್ತೀರಿ. ನಮ್ಮಂತ ಬಡವ್ರಿಗೆ ಮೋಸ ಮಾಡ್ತಾನೆ ಭಗವಂತ. ಕೊಟ್ಟೋರ್ಗೆ ಕೊಡ್ತಾನೆ. ನನಗೆ ಬುದ್ಧಿ ಬಂದ ಕಾಲದಾಗಿಂದ ನಾನು ಬಡವಳಾಗೇ ಇದ್ದೀನಿ. ಇನ್ನು ಸಾಯೋವರೆಗೂ ಬಡವಳಾಗೇ ಇರಬೇಕಂತ ಆಶೀರ್ವಾದ ಮಾಡ್ತಾನೆ. ಅಯ್ಯೋ, ದೇವ್ರಾಗೂ ಹಿಂಗೇನಾ? ಒಂದು ಕಣಕ್ಕೆ ಬೆಣ್ಣೆ, ಒಂದು ಕಣಕ್ಕೆ ಸುಣ್ಣ ಇಕ್ತಾನೆ ದೇವರು. ಎಲ್ಲವನೇ ದೇವರು, ಇಲ್ಲ ನಮ್ಮಂಥವ್ರ ಪಾಲಿಗೆ ದೇವರು. ಇಂದ ಗಂಟೆ ಇಟ್ಕೊಂಡಿರ್ತಾನೆ. ಅವ್ನು ಕಣ್ಣು ಇಟ್ಕೊಂಡೋದನ ಯಾವಾಗ ಮಾರ್ಬಿಟ್ಟಿರ್ತಾನೆ. ಇನ್ನು ಎಲ್ಲಿಂದಪ್ಪ ಕಾಸಿಗೆ ತರಲಿ ನಾನು? ಆ ಸಂಘಕ್ಕೆ ಬೇರೆ ಕಾಸು ಕಟ್ಟಬೇಕು. ಏನು ಮಾಡಬೇಕು ದಿಕ್ಕೆ ತೋರಿಸ್ತಾ ಇಲ್ಲ ನಂಗೆ. ಯಾರನ್ನ ಕೇಳಲಿ ಕಾಸು ನಾನು? ಏನೋ ಶಾನ್ಭೋಗ್ರ ಹತ್ರ ಹೋಗಿ ಕೇಳೋಣ ಅಂದರೆ ಆಯಪ್ಪನೋಗಿ ಆಸ್ಪತ್ರೆಗೆ ಅಡ್ಮಿಂಟ್ ಆಗೋಣ. ಆಯಪ್ಪನಿಗೆ ಚೆನ್ನಾಗಿಲ್ಲ. ಎಲ್ಲ ಒಂದೇ ಜೊತೆ ಬಾದಿಗೆ ಸುತ್ಕೊಂಬರ್ತವೆ ನೋಡು. ಲೇ, ನಿಮ್ಮ ತಾತನಿಗೆ ಚೆನ್ನಾಗಿಲ್ಲ ಅಂತಲ್ಲ? ಹಾಂ, ಆಸ್ಪತ್ರೆಗೆ ಹೋಗಲ್ಲ ನೋಡ್ಕೊಂಬರಕ್ಕೆ ನೀನು? ಏನದು ಮಾತಾಡ್ತಾ ಇರೋದು? ಹಾಂ, ನಿಮ್ಮ ತಾತನಿಗೆ ಏನೋ ಆಪರೇಷನ್ ಮಾಡ್ತಾವ್ರಂತ, ಹೋಗ ನೋಡ್ಕೊಂಬೋಗು. ನಿಮ್ಮ ಅಮ್ಮನ ಲಬಲಬ ಅಂತ ಬಾಯ್ ಬಡ್ಕೊಂತಾಳೆ. ನಾನು ಓದ್ತೀನಿ ಅಂತಾಳೆ. ತಿರ್ಕೊಂಬರ್ಲಿ ಹಂಗೆ ಸರಿಯಾಗಿ ಈ ಕಡೆ ತಿರ್ಕೊಳ್ಳ. ಲೇ ಬಿದ್ದತ್ಯಾ? ಬೋಲು ಓದ್ಲಾಡ್ತಾನೆ ಇವನು. ಅಯ್ಯಯ್ಯ, ಅಗೋ ವರ್ಷಿತ್ ಬರ್ತಾವನೆ. ವರ್ಷಿತು ಓ, ಏನ್ ಖುಷಿನು ಅವ್ನು ನೋಡಿದ್ರೆ. ವರ್ಷಿತ ಬಿದ್ದತಿಯಲ್ಲ, ಏನು ಇವನು? ವರ್ಷಿತ ಬಿರಿನ್ ಬಾರ. ಸುಮ್ಮನೆ ಇರುವ. ನೀನೇ ತಾನೇ ಬಿತ್ತಿದ್ದು ಮುಂದಕ? ಯಾಕಮ್ಮ? ಅಯ್ಯ, ಅವ್ನು ವರ್ಷಕ್ಕೆ ಬಂದ ಅಂತ ಹೋಗ್ಬೇಕಂತ ಮುಂದಕ್ಕೆ ಮುಗ್ಗಿಸ್ಬಿದ್ದ. ಈನ ಎಳೆ ಮಗು, ಅವ್ನಿಗೆ ಏನು ಗೊತ್ತಾಗಿದೆ? ನೀನು ಇಟ್ಕೊಳಕ್ಕಾಗಲ್ಲ ಬಿಗ್ಗೆಗೆ. ಎಲ್ಲಮ್ಮ ಬಮ್ಮ ಬಾಯಲ್ಲಿ ಚಿನಿ. ಅಣ್ಣ ಬರ್ತಾ ಇದ್ನಲ್ಲ ನಿಂಗೆ ಅರ್ಜೆಂಟ್. ಏನ್ ಮಕ್ಳು ಹೋಗಮ್ಮ, ಯಾಳಾದ ಮಕ್ಳು? ಅಯ್ಯಪ್ಪ, ನಮ್ಮ ಕಾಲದಾಗ ಎಲ್ಲಿ ಕುಳಿಸಿದ್ರೆ ಅಲ್ಲೇ ಎಮ್ತಪ್ಪಿಲ್ಲ ನಮ್ಗೆ ಬಿದ್ದಿರೋವು. ಇವಾಗಿನ ಮಕ್ಳು ಏನಮ್ಮ ಇಷ್ಟದ ಗೆಟ್ ಮಕ್ಳು? ಒಂದು ನಿಮಿಷಕ್ಕೆ ಹಂಗೆ ನಂಗೆ ಗಾಬರಿ ಆಗೋಯ್ತು. ನೆಗಿತಾನಪ್ಪ ಅವನು, ನೆಗಿತಾನೆ. ಒಂದು ಬಿಡಿ ಹೇಳ್ತೀನಿ, ಪಟ್ ಅಂತ ಮುತ್ತಿ ಮೇಲೆ.